ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ವಕ್ರಫಲ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಜನ್ಮತ ನಮಗೊಂದು ಲಗ್ನ ಸೃಷ್ಟಿಯಾಗುತ್ತೆ. ಎಕ್ಸಾಕ್ಟ್ ಟೈಮ್ ಇನ್ನು ಮೇಲೆ ದಯಮಾಡಿ ಇಷ್ಟು ದಿನ ಆಗಿದ್ದು ಬೇರೆ, ನಮ್ಮ ಮಕ್ಕಳದ್ದು, ನಮ್ಮ ಕುಟುಂಬದವ್ರದ್ದು, ಯಾರ್ಯಾರ್ದು ಏನಿದೆಯೋ ಒಂದು ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಪ್ಲೇಸು, ಇದನ್ನ ಬರ್ದಿಡಿ ಒಂದು ಜಾತಕ ರೆಡಿ ಮಾಡಿಸಿ ಇಟ್ಕೊಂಡಿರಿ. ಯಾವಾಗ್ಲೂ ದಶಾಭುಕ್ತಿ ಏನ್ ನಡೀತಿದೆ, ದಶಾಭುಕ್ತಿಗಳೇ ನಿಮ್ ಜಾತಕ ನೆನ್ಪಿಟ್ಕೊಳ್ಳಿ. ಏನೇ ಸಾಡೆ ಸಾತಿ ಬರ್ಬೋದು, ಶನಿ ವಕ್ರ ಬರ್ಬೋದು, ಗುರು ಅಸ್ತಂಗತ ಬರ್ಬೋದು, ಶುಕ್ರ ಅಸ್ತ ಬರ್ಬೋದು, ಕುಜ ರಾಹು ಸಂಧಿ ಬರ್ಬೋದು ನಿಜವೇ. ಆದರೆ ದಶಾಭುಕ್ತಿಗಳು ಗಟ್ಟಿಯಾಗಿತ್ತು ಅಂತ ಇಟ್ಕೊಳ್ಳಿ, ಇವುಗಳ ಪ್ರಭಾವ ಏನೂ ಇಲ್ಲ ನಿಮ್ಮ ಜಾತಕಕ್ಕೆ, ನೆನ್ಪಿಟ್ಕೊಳ್ಳಿ. ಇದೊಂಥರ ಚಳಿ ಜ್ವರ ಬಂದಾಗೆ, ನೆಗಡಿ ಜ್ವರ ಬಂದಾಗೆ ಒಂದ್ ಸಣ್ಣ ಕದಲಿಕೆ ಆಗಬಹುದಷ್ಟೇ ವಿನಃ ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಯು. ಆಮೇಲೆ ಶನಿ ಯಾವ ಭಾವದಲ್ಲಿದ್ದಾನೆ, ಯಾವ ಸಾರದಲ್ಲಿದ್ದಾನೆ ಅಂತ ಕೂಡ ನೋಡ್ತೇವೆ. ಈ ತರದ್ದು ಗೋಚಾರ ಫಲ ಅಂತ, ಶನಿ ವಕ್ರ ಗೋಚಾರ ಫಲ. ಈಗ ನೋಡಿ, ಕರ್ಕಾಟಕ ಲಗ್ನಕ್ಕೆ ಜನ್ಮ ಲಗ್ನ ನಿಮ್ಮದು ಕರ್ಕಾಟಕ ಲಗ್ನ ರಾಶಿ ಆಗಿದ್ರೆ 70% ಅಪ್ಲೈ ಆಗುತ್ತೆ. ಶನಿ ಈಗ ಭಾಗ್ಯದಲ್ಲಿದ್ದ, ಓಕೆ. ಅಲ್ಲಿ ನೋಡಿ, ವಿಶೇಷವಾಗಿ ಸೂರ್ಯ ನಿಮ್ಮ ಮನೆಯಲ್ಲಿ, ಧನಕಾರಕ ಸೂರ್ಯ ನಿಮ್ಮ ಮನೆಯಲ್ಲಿ, ಕುಜ ಲಾಭದಲ್ಲಿ, ಓಕೆ. ಇನ್ನು ರಾಹುಕೇತುಗಳು ಇದಾವೆ 2-8. ಒಂಥರ ಆಗಾಗ ಒಂಥರ ಹೊಗೆ ಹಾಕ್ಲಿಕ್ಕೆ, ಒಗ್ಗರಣೆ ಹಾಕ್ಲಿಕ್ಕೆ, ಒಂದು ಖಾರದ ಪುಡಿ ಹಾಕ್ಲಿಕ್ಕೆ ಕುಟುಂಬದಲ್ಲಿ ಏನೋ ಒಂದು ಇರ್ತಕ್ಕಂಥದ್ದು ಇದ್ರೂ ಕೂಡ, ಜನ್ಮದಲ್ಲೇ ಗುರು ಬಂದು ಒಂಚೂರು ತಳಮಳ ಇದ್ದರೂ ಕೂಡ ಪೂರ್ವ ಪುಣ್ಯ ಭಾಗ್ಯಸ್ಥಾನ ಸಪ್ತಮ ಸ್ಥಾನ ಗುರು ನೋಡೋದು ಅತ್ಯದ್ಭುತ. ಶನಿಯನ್ ಬೇರೆ ನೋಡ್ತಿದ್ದಾನೆ. ಸೊ ಫಿಕ್ಸ್ಡ್ ಇನ್ಕಮ್ ಡಬಲ್ ಆಗ್ಬೇಕು, ಒಂದು ಹೈಯರ್ ಇನ್ಕಮ್ ಬರಬೇಕು, ಹೈಯರ್ ಇನ್ಸೆಂಟಿವ್ ಬರಬೇಕು. ಇವುಗಳೆಲ್ಲ ಮಕ್ಕಳ ಬಗ್ಗೆ ಯೋಚನೆ, ಮನೆ ಬಗ್ಗೆ ಯೋಚನೆ, ಕುಟುಂಬದ ಬಗ್ಗೆ ಯೋಚನೆ, ಏನಾದ್ರು ಗಂಡು ಮಕ್ಕಳಿದ್ರೆ ಅವರ ಆರೋಗ್ಯದ ಬಗ್ಗೆ ಯೋಚನೆ, ವಯಸ್ಸಿಗೆ ಬಂದಿದ್ರೆ ಅವರ ಮದುವೆ ಬಗ್ಗೆ ಯೋಚನೆ, ಅವರ ಸೆಟಲ್ಮೆಂಟ್ ಬಗ್ಗೆ ಯೋಚನೆ, ಈ ತರದ ಕೆಲವೊಂದು ಸಣ್ಣ ತೊಳಲಾಟ ಇತ್ತು. ಬಟ್ ಇಟ್ ವಾಸ್ ಫ್ಲೋಯಿಂಗ್ ವೆರಿ ಗುಡ್. ಬಟ್ ಸಡನ್ ಆಗಿ ಶನಿ ವಕ್ರ ಇದೆಯಲ್ಲ ಭಾಗ್ಯದಲ್ಲಿ, ಸೊ ಅದೃಷ್ಟ ವಕ್ರ, ಅದೃಷ್ಟಕಾರಕ ಗುರುವು ಅಸ್ತಂಗತ. ಗುರುಗಳೇ ಗುರು ಅಸ್ತಂಗತ ಅಂತ ಹೇಳ್ತಿರಲ್ಲ, ಏನದು ಅಸ್ತಂಗತ ಅಂತ ಹೇಳ್ದ ಅಂದ್ರೆ, ನಾವು ಇನ್ನೊಬ್ಬರ ಅಧೀನಕ್ಕೆ ಒಳಪಟ್ಟಾಗ ನಮಗೇನು ಶಕ್ತಿ ಇರೋಲ್ಲ. ನಾವ್ ಇನ್ನೊಬ್ಬರ, ಈಗ ನೋಡಿ, ಈಗ ಒಂದು IAS ಆಫೀಸರ್ ಇದ್ದಾರೆ, ಅವರು ದೊರೆಯ ಕಂಟ್ರೋಲ್. ಅಲ್ಲಿ ಬಂದಾಗ ಏನ್ರಿ ಅದು ಅಂದ್ರೆ, ಅವ್ರು ಏನೇ ಓದಿರ್ಬೋದು, ಏನೇ ನಾಲೆಜ್ ಇರ್ಬೋದು, ಕಷ್ಟಪಟ್ಟು ಓದಿ UPSC ಓದಿ ಕಲೆಕ್ಟರ್ ಆಗಿ ಬಂದಿದ್ದಾರೆ, ಸೆಕ್ರೆಟರಿಯೇಟ್ ಆಗಿದ್ದಾರೆ, ಇನ್ನೊಂದು ಡಿವಿಷನ್ಗೆ ಹೆಡ್ ಆಗಿದ್ದಾರೆ, ಎವ್ರಿಥಿಂಗ್. ಹೌದಲ್ಲವ್ರ? ಆದರೆ ಅವರು ಇನ್ನೊಬ್ಬರ ಕೆಳಗಡೆದ್ದು, ಅವ್ರಿರೋವರೆಗೂ ಅವ್ರದ್ದು ಲೆಕ್ಕ. ಬಟ್ ಅವರಿಗಿಂತ ಒಬ್ಬ ಮೇಲ್ ಬಾಸ್ ಬರ್ತಾರೆ, ದೊರೆ ಬಂದು ನಿಂತಾಗ ಏನು ಮಾತಾಡಕ್ಕಾಗಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತಾನೆ ನೋಡಿ, ಅಸ್ತಂಗತ ಅಂದ್ರೆ. ಈಗ ನಾನ್ ನಿಮಗೆ ಗುರುಜಿ, ವಾವ್, ನಮ್ ಗುರುಜಿ, ನಮ್ ರವಿಶಂಕರ್ ಗುರುಜಿ ಅನ್ನತಕ್ಕಂಥದ್ದೆಲ್ಲ ಇದೆ, ಫ್ಯಾಂಟಾಸ್ಟಿಕ್, ಸೂಪರ್. ಹೊರಗಡೆ ಏನು ಪೇಟ, ಪಗಡಿ, ಹಾರ, ತುರಾಯಿ, ಒಂದೊಂದು ಕಾರ್ಯಕ್ರಮಕ್ಕೂ ಅದೊಂದು ಬೇರೆ ರೀತಿಯ ಸಂಭಾವನೆಗಳು ಇದೆ. ಲಕ್ಷಗಟ್ಲೆ ಸಂಭಾವನೆ ಇದೆ ಮಕ್ಕಳು, ಸುಳ್ಳು ಹೇಳೋದಿಲ್ಲ. ನಾನು ಬರೋಲ್ಲ ಅಂದ್ರೂ ಕೂಡ ಲಕ್ಷಗಟ್ಲೆ ಸಂಭಾವನೆ. ಕೆಲವ್ರಿಗೆ ಮಾತ್ರ ನಾನು ಬೇಡ ಅಂದ್ರೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಉಂಟು. ನಾನು ಎತ್ತರಕ್ಕೂ ಕೊಟ್ಟಿರ್ತಕ್ಕಂಥದ್ದು ಉಂಟು. ನನಗೆ ಓಹೋ, ನಾನು ಯಾರು ಗೊತ್ತಾ, ನಾನೇನು ವಿದ್ವಾನ್ ಗೊತ್ತಾ, ನಾನು ವಿದ್ವಾಂಸ ಗೊತ್ತಾ, ನಾನು ಪಂಡಿತೋತ್ತಮ ಗೊತ್ತಾ, ನನಗದು ಗೊತ್ತಾ, ಇದು ಗೊತ್ತಾ, ಇಂತಿಂಥವ್ರು ಜ್ಯೋತಿಷ್ ಹೇಳಿದೀನಿ ಗೊತ್ತಾ, ಆ ಗರ್ವ ಎಲ್ಲ ಇರುತ್ತೆ. ಸತ್ಯವಾಗ್ಲೂ ಇದೆ, ಇಲ್ಲ ಅನ್ನೋದೇನು ಅಲ್ಲ. ಮನೆಗೆ ಬಂದ ಮೇಲೆ ನನ್ನ ತಂದೆ ಅಲ್ಲಿ ಕೂತಿದ್ದಾರೆ ಸೋಫಾದಲ್ಲಿ ಅಂತ ಇಟ್ಕೊಳ್ಳಿ, ಬಾಯಿ ಫೋನ್ ಸಮೇತ ಮಾತಾಡೋದಿಲ್ಲ. ಯಾರ ಮುಂದುಗಡೆ ಫೋನ್ ತಗೊಂಡು ಮಾತಾಡಲ್ಲ. ಯಾರದೇ ಫೋನ್ ಬಂದ್ರು ಕೂಡ ಸೈಲೆಂಟ್ ಮೋಡಲ್ಲಿ ಇರ್ತಾ, ಆಮೇಲೆ ಮಾತಾಡ್ತಾನೆ. ತಂದೆ ಮುಂದ್ಗಡೆ ಹೇಳಿ, ಸ್ವಾಮಿ ಏನ್ ಸ್ವಾಮಿ, ಆ ಸ್ವಾಮಿ, ಆಯ್ತು ಸ್ವಾಮಿ, ನಾವಿದು ಸ್ವಾಮಿ, ಖಂಡಿತ ಇಲ್ಲ. ಏನಪ್ಪಾ ಯಾಕೆ ಲೇಟು? ಅಲ್ಲ, ಒಂದು ಕಾರ್ಯಕ್ರಮ ಇತ್ತು ಅಪ್ಪಾಜಿ, ಅದು ಇದಾಯ್ತು. ಬೇಗ ಬಂದು ಮನೆಗೆ ಸೇರ್ಕೊಳ್ಳೋದು ನೋಡ್ಕೊಳ್ಳಿ. ಮನೆ ಏನಿದು, ಸಂಸಾರನ ಏನಿದು, ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಕುಟುಂಬ ಅನ್ನೋದು ಅತಿ ಮುಖ್ಯ. ಆಯ್ತಪ್ಪಾಜಿ, ಬೆಳಿಗ್ಗೆಗೆ ಹೊರಗಡೆ ಹೋಗೋದಿದೆ, ತೋಟದ್ದು ಏನೋ ಒಂದು ಕೆಲಸ, ಪೇಪರ್ ಎಲ್ಲ ಮಾಡಿಸೋದಿದೆ, ಹಾಗೆ ತೋಟಕ್ಕೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗೊಬ್ಬರ ಹಾಕ್ಸೋದು, ಇನ್ನೊಂದು ಇದೆ.
ಅಲ್ಲೊಂದು ಏನೋ ನೀರ್ ಸರಿಯಾಗಿ ಕಟ್ಲಿಕ್ಕೆ ಆಗ್ತಿಲ್ವಂತೆ, ರೆಡಿ ಆಗ್ಬಿಡು. ಆಯ್ತಪ್ಪ ಅಜ್ಜಿ. ಮಾತಿಲ್ಲ. ಗುರುಜಿ, ನಾನು ನಿಮ್ಮ ಗುರುಜಿ ರಾಜಾದಿರಾಜ, ರಾಜ ಮಾರ್ತಾಂಡ ಅವೆಲ್ಲ ಇಲ್ಲ. ತಂದೆ ಮುಂದ್ಗಡೆ, ತಾಯಿ ಮುಂದ್ಗಡೆಯೋ ಏನಪ್ಪ ತಿಂದಿಯಾ? ಸರಿ, ಹೋಗ್ ಮಲ್ಕೋ ಹೋಗಪ್ಪ, ಅಷ್ಟೇ. ಅದೇನಿದೆಯೋ ಪ್ರಸಾದ ತಿಂದ್ಬಿಟ್ಟು ಹೋಗಿ ಮಲ್ಕೋ ಹೋಗು, ಬೆಳಗ್ಗೆ ಮಾತಾಡೋಣ. ಇದೇನು ಇಷ್ಟೊತ್ತಲ್ಲಿ ಕೂತ್ಕೊಂಡು ಪಟಾಲ ಹಾಕೊಂಡು ಕೂತ್ಕೊಂಡಿದ್ಯಾ? ಇಲ್ಲ. ಅಂದರೆ ತುಂಬಾ ನಮಗಿಂತ ದೊಡ್ಡವರ ಆ ಬೆಳಕಿನಲ್ಲಿ ನಾವಿದ್ದರೆ ಅಸ್ತಂಗತ. ನಮ್ಗೆ ಎಷ್ಟೇ ಹೆಸರು ಇದ್ರು ಕೀರ್ತಿ ಇದ್ರು, ಗುರು ಬಂದು ಈಗ ಸೂರ್ಯನ ಜೊತೆನಲ್ಲಿರೋದ್ರಿಂದ ಅಸ್ತಂಗತ. ಶುಕ್ರ ಯಾಕೆ ಅಸ್ತಂಗತ ಅಂತ ಹೇಳಿದ್ರೆ, ಕಟಕ ರಾಶಿ ಆಗೋಲ್ಲ, ಸಿಂಹ ರಾಶಿಗೂ ಆಗೋಲ್ಲ, ಕನ್ಯಾ ರಾಶಿಯಲ್ಲಿ ನೀಚ, ಸಿಂಹ ರಾಶಿ ಬಂದು ಸೂರ್ಯನ ಮನೆ, ಮತ್ತೆ ಅಲ್ಲೇ ಸುಟ್ಟೋಗುತ್ತೆ. ಸುಟ್ಟೋಗುತ್ತೆ. ಮತ್ತೆ ಕನ್ಯಾ ರಾಶಿನಲ್ಲಿ ತುಲಾ ರಾಶಿಗೆ ಬರಬೇಕು. ಅಲ್ಲಿವರೆಗೂ ಶುಕ್ರ ಅಸ್ತಂಗತ. ಈಗ ಶುಕ್ರ ಕೂಡ ನೋಡಿ ಕೇತು ಜೊತೆ ಸೇರ್ಕೊಂಡು ಕೂತಿದೆ, ಅಸ್ತಂಗತ. ಕೇಳಬಾರದ್ದು ಕೇಳ್ತಿದ್ದೇವೆ. ಪ್ರಿಯಕರನೊಂದಿಗೆ ಪತ್ನಿ ನೋಡಿದ ತಕ್ಷಣ ಪ್ರಿಯಕರ ಪತ್ನಿ ಸೇರ್ಕೊಂಡು ಕೊಂದು ಬಿಟ್ಟರು. ಮೊನ್ನೆ ಎಲ್ಲ ಒಂದೇನೋ ಒಂದು ಬ್ರೇಕಿಂಗ್ ನ್ಯೂಸ್, ಶುಕ್ರ ಅಸ್ತ, ನಾನು ಹೇಳ್ದಲ್ಲ ವಿಚಿತ್ರ ಕೊಲೆಗಳು ಎಲ್ಲ ನಡೆಯುತ್ತೆ ಅಂತ. ಆಕೆ ನೇಣು ಹಾಕೋತಾ ಇದ್ರೆ ಈತ ಕುಡ್ಕೊಂಡು ವಿಡಿಯೋ ಮಾಡ್ತಿದ್ನಂತೆ. ಈ ರೀತಿಯ ಭಾವಗಳು ಇದೆಲ್ಲ ಆಗ್ತಿರ್ತಕ್ಕಂಥದ್ದು ವಿಪರೀತ ವೈಪರೀತ್ಯವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆಯ ಭಾವಗಳು. ಆಲ್ ಹ್ಯಾಪನಿಂಗ್. ನೋಡಿ, ಶುಕ್ರ ಅಸ್ತಂಗತ. ಪಾಪ ತಾಯಂದರ ಮೇಲೆ, ಸ್ತ್ರೀಯರ ಮೇಲೆ, ಸ್ತ್ರೀಯ ಅಧಿಕಾರಿಗಳ ಮೇಲೆ. ಅಲ್ಲಿ ನೋಡಿ ಯಾರೋ ಒಬ್ಬ ಜಡ್ಜ್ ಸಾಹೇಬ್ರು, ಅದು ಏನು ಸರಿ ತಪ್ಪು ನನಗೆ ಗೊತ್ತಿಲ್ಲ, ಅಲ್ಲೆಲ್ಲೋ ಒಂದು ಗಾಡಿ ಟಚ್ ಆಗುತ್ತೆ, ನಿಂತ್ಕೊಂಡೇನು ಬೈದ್ರ, ನಿಜಾನ, ವಾಯ್ಸ, ರೆಕಾರ್ಡ್ ಆಗಿಟ, ಇನ್ನೊಂದ, ವಾಟ್ ಎವರ್ ತಗೊಳ್ಳಿ. ಗುರು ಅಸ್ತಂಗತ. ತುಂಬಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿ ಅವರು, ಜಡ್ಜ್ ಸಾಹೇಬ್ರು ಅವರು, ತಗೊಳ್ಳಿ ಅಲ್ಲಿ ಮಾತುಗಳು, ಇನ್ನೊಂದು ಅವನ್ನ ತೆಗಿಬೇಕು, ಇಂಥವ್ರ ಹೀಗೆಯ ಹಾಗೆಯ ಅನ್ನತಕ್ಕಂಥದ್ದು ಸರಿ ತಪ್ಪ. ಆಮೇಲೆ ಶುಕ್ರ ಅಸ್ತ, ಗುರು ಅಸ್ತ, ತುಂಬಾ ದೊಡ್ಡವ್ರು ಹುಷಾರಾಗಿರ್ಬೇಕು ಅಂತಕ್ಕಂಥದ್ದು. ಅಲ್ಲಿ ನೋಡಿ KPS ಇದು ಹಗರಣ ನಡೆದಿದೆ. ಮಗಳ ವಿಚಾರದಲ್ಲೇ ಅಲ್ಲೊಂದು ರೆಕಮೆಂಡೇಶನ್ 40,000 30 lakhsಗೆ 40,000 ಇನ್ಕಮ್ ಅಂತ ಫ್ಯಾಮಿಲಿ ಇನ್ಕಮ್ ತೋರಿಸ್ಬಿಟ್ಟು ಕೋರ್ಟ್ಗೆ ಬಂದು ನಿಂತ್ಕೊಂಡು ಬಯಸ್ಕೊಳ್ಳೋ ಅಂತದ್ದಾಯ್ತು ಜಡ್ಜ್ ಸಾಹೇಬ್ರು ಮುಂದ್ಗಡೆ. ಈ ರೀತಿ ತುಂಬಾ ದೊಡ್ಡ ಹುದ್ದೆಯಲ್ಲಿರೋರೆ ದೊಡ್ಡ ಕಥೆಗಳಾಗಿ, ದೊಡ್ಡ ವಿಚಿತ್ರಗಳಾಗಿ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಕರ್ಕಾಟಕ ಲಗ್ನಕ್ಕೆ ಶನಿ ಭಾಗ್ಯ. ವಕ್ರನಾಗಿ ಅಷ್ಟಮ ನೋಡ್ತಾ, ಅಷ್ಟಮದಲ್ಲಿ ರಾಹು ಇರೋದ್ರಿಂದ 100% ಹೇಳ್ತಾನೆ ಮನೆಯಲ್ಲೊಂದು ತಲೆನೋವುಗಳು ಬರ್ತವೆ. ವ್ಯವಹಾರಗಳು, ಉದ್ಯೋಗಗಳು, ಕುಟುಂಬ, ಹಣಕಾಸು, ಕೊಡೋದು ತಗೊಳ್ಳೋದು, ಏನೋ ಒಂದು ಆಪತ್ತು. ಖುದ್ದು ಅಷ್ಟಮಾಧಿಪತಿ ಶನಿ, ನೆನ್ಪಿಟ್ಕೊಳ್ಳಿ, ಭಾಗ್ಯಕ್ಕೆ ಹೋಗ್ಬಿಟ್ಟಿದ್ದ. ಸೊ ಲಿಟಲ್ ಬಿಟ್ ಆಫ್ ಸರ್ಪ್ರೈಸ್ ಮನಿ ಹ್ಯಾಸ್ ಟು ಗಿವ್. ದುಡ್ಡು ಬರುತ್ತೆ, ಬಟ್ ಅಷ್ಟೇ ಖರ್ಚು ಕೊಡುತ್ತೆ. ಯಾಕಂದ್ರೆ ಭಾಗ್ಯದಿಂದ ಅಷ್ಟಮ ಸ್ಥಾನ ಬಂದು ವ್ಯಯಸ್ಥಾನ. ಸೊ ನಿಮಗೆ ಡಿಫಾಲ್ಟ್ ಒಂದು ಖರ್ಚು ಕೊಟ್ಬಿಟ್ಟಿರ್ತಾನೆ. ಸೊ ಆ ಭಾಗ್ಯಾಧಿಪತಿ ಗುರು ಬಂದು ಅಸ್ತಂಗತ ಬೇರೆ. ಸೊ 100% ತಂದೆಗೆ ಏನಾದರೂ, ಹಿರಿಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆ. ಅಲ್ಲಿ ನೋಡಿ ಕುಜರಾಹು ಬೇರೆ ಕುಳಿತು ಬಿಟ್ಟಿದ್ದಾರೆ, ಅಷ್ಟಮದಲ್ಲಿ ರಾಹು ಕುಳಿತಿದ್ದಾನೆ. ಕುಜ ಕೂಡ ವಿಶೇಷವಾಗಿ ಲಾಭದಲ್ಲಿ ಕುಳಿತಿರೋದು ಒಳ್ಳೇದೆ, ಸೋದರನಿಗೆ ಒಳ್ಳೇದು, ಸೋದರನ ಅಭಿವೃದ್ಧಿ ಒಳ್ಳೇದು. ಅಣ್ಣ ಏನಾದ್ರು ಇದ್ರೆ, ತಮ್ಮ ಏನಾದ್ರು ಇದ್ರೆ ಅವ್ರಿಗೊಂದು ಪ್ರಮೋಷನ್, ಇನ್ಕ್ರಿಮೆಂಟು, ಇದೆಲ್ಲ ನಡೀತಕ್ಕಂಥದ್ದು ಆಗುತ್ತೆ. ಸ್ವಂತ ಬಿಸ್ನೆಸ್ ನಲ್ಲಿದ್ರೆ ಒದ್ದಾಟ, ಸಾಲ ತೆಗೆದು ದುಡ್ಡು ಹಾಕಿದ್ರೆ ಒದ್ದಾಟ. ಶನಿ ವಕ್ರನಾಗಿ ಡಿಸೆಂಬರ್ 11ರವರೆಗೂ ತುಂಬಾ ಕೇರ್ಫುಲ್ ಆಗಿರಿ. ರಾಹು ಅಷ್ಟಮದಲ್ಲಿ ಕುಜನ ಸಾರದಲ್ಲೇ ಇದ್ದಾನೆ. ಡಿಸೆಂಬರ್ 5ಕ್ಕೆ ಅವನು ಸಪ್ತಮಕ್ಕೆ ಬರ್ತಾನೆ. ಸೊ ಮಿನಿಮಮ್ ಡಿಸೆಂಬರ್ 5ಕ್ಕೆ ಅಂಡ್ ಲೀಸ್ಟ್ ನವೆಂಬರ್ 1ರವರೆಗೆ ಗುರು ಬಂದು ನಿಮಗೆ 2ನೇ ಮನೆಗೆ ಬರ್ತಾನೆ, ಗೋದಾವರಿ ಪುಷ್ಕರಕ್ಕೆ ಬರ್ತಾನೆ. ಸೊ ವೆರಿ ಕೇರ್ಫುಲ್. ಈ ಶನಿಯ ವಕ್ರ ಫಲದ ಏನಾಗುತ್ತೆ, ನಮ್ಮ ಆಲೋಚನೆಗಳು ವಕ್ರ, ಹೋಗ್ತಿರೋ ದಾರಿ ವಕ್ರ, ತಡೆಯಲಾರೆವು. ಆಲೋಚನೆ ವಕ್ರ, ಸಂಪಾದನೆ ವಕ್ರ, ಅಡ್ಡದಾರಿಯ ಸಂಪಾದನೆ. ಎಲ್ರಿಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡಿ ಶನಿ ವಕ್ರ, ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡುಗಳು ಹಾಕಿ ಕಳ್ಕೋತೀರಿ. ಬುಧನ ನಕ್ಷತ್ರದಲ್ಲಿದ್ದಾನೆ, ಬುಧ ಮರೆಯಾಗಿ ನಿಂತು ಬಿಟ್ಟಿದ್ದಾನೆ. 100% ಆ ಥರ ದಿಢೀರ್ ದುಡ್ಡು, ದಿಢೀರ್ ಲಾಭ, ಬೇಗ ಲಾಭ ಅನ್ನತಕ್ಕಂಥದ್ದು ವ್ಯವಹಾರಗಳಿಗೆ ಹೋಗಲೇಬೇಡಿ. ಚಿಟ್ ಫಂಡ್ ಕಂಪನಿಗಳಿಗೆ ಹೋಗಲೇಬೇಡಿ. ಯಾರಿಗೆ ಮೊದಲೇ ಕೇಳ್ಕೊಳ್ಳಿ.
ನಮಗಿದೆಯಾ, ಆಗುತ್ತಾ, ಬರುತ್ತಾ, ಫಲಶ್ರುತಿ ಇದೆಯಾ ಅನ್ನತಕ್ಕಂಥದ್ದು ಏನು ಹೇಳದೆ ಅವ್ರು ಡಾಕ್ಯುಮೆಂಟೇಶನ್ ಆಮೇಲೆ ತೋರಿಸ್ತಾರೆ. 3 ತಿಂಗಳು 4 ತಿಂಗಳು ಕಟ್ಬಿಟ್ಟು ಚೀಟಿ ತೆಗ್ಲಿಕ್ಕೆ ಹೋದ್ರೆ ಕೊಡೋದಿಲ್ಲ ಅವನು. ಅಂತ ನಂಬರ್ 1 ಫ್ರಾಡ್ಗಳು ಇದ್ದಾರೆ, ಸಿಕ್ಕಾಬಟ್ಟೆ ಫ್ರಾಡ್ಗಳು. ಯಾಕಂದ್ರೆ ಗುರು ಅಸ್ತಂಗತ, ನಿಮ್ಮ ದುಡ್ಡಿಗೆ ಭದ್ರತೆ ಇರುವುದಿಲ್ಲ. ಲಗ್ನದಲ್ಲೇ ಕುಳಿತಿರತಕ್ಕಂಥ ಗುರು ಜನ್ಮರಾಮ ವನವಾಸ ರಾಮ, ಏನೋ ಕಷ್ಟಪಟ್ಟು ಒಂದಷ್ಟು 10 ರೂಪಾಯಿ ಏನೇನೋ ಸೇರ್ಸಿಟ್ಕೊಂಡಿದ್ದೆ. ನೀವು ನೋಡಿ, ಕೊಡಚಾದ್ರಿ ಮೇಲೆ 108 ಕೇಸುಗಳು, ನನಗೆ ಟೋಪಿ ಹಾಕಿದ್ದಾರೆ 80 ಲಕ್ಷದ್ದು ಫ್ರಾಡ್ಗಳು. GST ಆಫೀಸರ್ ಏನಾದ್ರು ಸರಿಯಾಗಿ ಕುತ್ಕೊಂಡು ಕೆದಕಿ ತೆಗೆದಿಟ್ಟರೆ ಅದೆಷ್ಟು 100 ಕೋಟಿ ಹಗರಣ ಮಾಡಿಟ್ಕೊಂಡಿದ್ದಾನೆ ಅವನು. ಪ್ರತಿ ಗಲ್ಲಿನಲ್ಲೂ ಅವ್ರನ್ನ ಹಿಡ್ಕೊಂಡು ಹೊಡಿಯೋದೇನೋ, ಅಲ್ಲೆಲ್ಲ ಮೊನ್ನೆ ಎಲ್ಲ ನೋಡಿ ಅಂಥದ್ದಾಗಿದೆ. ಮಾರ್ಗದರ್ಶಿ ಚಿಟ್ ಫಂಡ್ದು ಕೂಡ ಇಂಥದ್ದೇ ಕೆಲವೊಂದು ಕೇಸುಗಳಿದ್ದಾವೆ. ನಿಮ್ ಎಲ್ಲೇ ಹೋದ್ರು ಕೂಡ ಮೊದಲೇ ಕೇಳ್ಕೊಳ್ಳಿ, ಇಲ್ಲ ಅಂದ್ರೆ ಹಾಕ್ಲೇಬೇಡಿ. ಇಂಡಿವಿಜುವಲ್ ಚಿಟ್ ಫಂಡ್ಸ್ ನಡೆಸ್ತಿದಾರೆ, ಅಲ್ಲೂ ಹೋಗ್ಬೇಡಿ. ಇಂಡಿವಿಜುವಲ್ ಸೇವಿಂಗ್ಸ್, ನಿಮ್ಮ ಹತ್ರ ದುಡ್ಡು ಇದೆಯಾ ಬ್ಯಾಂಕಲ್ಲಿ ತಗೊಂಡೋಗಿ ಇಟ್ಬೇಡಿ. 1-6 ತಿಂಗಳಿಗೆ ಫಿಕ್ಸೆಡ್ ಹಾಕಿಟ್ಕೊಳ್ಳಿ, ಪರವಾಗಿಲ್ಲ, ನೆಮ್ಮದಿ. ಕೆಲವೊಂದು 8% ವರೆಗೂ ರಿಟರ್ನ್ಸ್ ಕೊಡ್ತಕ್ಕಂಥ ಒಂದು ಸೀನಿಯರ್ ಸಿಟಿಸನ್ಸ್ ಮೇಲೆ ಇದೆ ಶನಿ ವಕ್ರ. ನಾವು ಅಲ್ಲಿ ಹೋಗೋದೇ ಇಲ್ಲ, ಅಂಥದ್ರ ಮೇಲೆ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸಂಗಾತಿ ಆರೋಗ್ಯದ ಕಡೆ ಎಚ್ಚರಿಕೆ, ಹಿರಿಯರ ಆರೋಗ್ಯದ ಕಡೆ ಎಚ್ಚರಿಕೆ. ಅನಗತ್ಯ ಅನಾವಶ್ಯಕ ಖರ್ಚುಗಳು ಬರ್ತಕ್ಕಂಥದ್ದು. ಅಷ್ಟಮದಲ್ಲಿ ರಾಹು ಇದ್ದರೆ ದಿಢೀರ್ ಸಂಕಟಗಳು ಬರುತ್ತವೆ. ಕಟಕ ಲಗ್ನ, ಕಟಕ ರಾಶಿ, ವೆರಿ ಕೇರ್ಫುಲ್. ದಿಢೀರ್ ಏನೋ ಒಂದು ನೆಮ್ಮದಿಯಾಗಿ ಇದ್ದೀನಪ್ಪ ಅನ್ನೋಷ್ಟರಲ್ಲಿ ಎಲ್ಲಿಂದಲೋ ಒಂದು ಬಂತು ತಲೆನೋ, ಏನೋ ಒಂದು ಖರ್ಚು, ಆಪತ್ತು, ಒಂಥರ ಸರ್ಪ ಹಿಂಗ ಕಚ್ಚುತ್ತೆ, ಸ್ವಲ್ಪ ಸುಮ್ಮನಿರುತ್ತೆ, 2 ದಿನ ತಿರ್ಗಾ ಬಂದು ಕಚ್ಚುತ್ತೆ, ಶಕ್ತಿನೆಲ್ಲ ಇಟ್ಕೊಂಡು ಅನ್ನೋ ತರ 100%. ಸೊ ಶನಿ ವಕ್ರನಾಗಿ ಅಷ್ಟಮ ಸ್ಥಾನ ನೋಡೋದು ಆಪತ್ತು. ದೂರದ ದುಡ್ಡು, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ದುಡ್ಡು. ವೆರಿ 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 ಕೇರ್ಫುಲ್. ಲೀಸ್ಟ್ ಅಂದ್ರೆ ನವೆಂಬರ್ 1 ಗುರು ಬದಲಾವಣೆ ಆಗಲಿ, ಡಿಸೆಂಬರ್ 5 ರಾಹು ಬದಲಾವಣೆ ಆಗಲಿ, ಡಿಸೆಂಬರ್ 11 ಶನಿ ವಕ್ರ ಬರ್ತಾನೆ. ಸೊ ದಾಟ್ ಈಸ್ ಅ ಗೋಲ್ಡನ್ ಪೀರಿಯಡ್ ಆಗಿ ಹೇಳ್ತಾನೆ, ಆ ಗೋಲ್ಡನ್ ಪೀರಿಯಡ್ ಅನ್ನು. ಸೊ ಈ 137 ದಿನ ಕಣ್ಣಾಗಿರಿ. ಎಲ್ಲಿ ಹೋಗ್ತಿದ್ದೀರಿ, ಎಲ್ಲಿ ಬರ್ತಿದ್ದೀರಿ, ಏನ್ ತಿಂತಿದ್ದೀರಿ, ಏನ್ ಮಾಡ್ತಿದ್ದೀರಿ, ಎಚ್ಚರಿಕೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ